ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿನಿ ಸೈನ್ಸ್ ನಾಲೆಜ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾವು ಟಿಇಟಿಗೆ ಸಂಬಂಧಪಟ್ಟಂಥ ವಿಜ್ಞಾನದ ಕೆಲವು ಪ್ರಶ್ನೆಗಳನ್ನು ನೋಡೋಣ. ಒಂದು, ಕಾರ್ಪೆಟ್ನಲ್ಲಿರುವ ಧೂಳಿನ ಕಣಗಳನ್ನು ಕಾರ್ಪೆಟ್ ಬಡಿಯುವ ಮೂಲಕ ತೆಗೆಯಲಾಗುತ್ತದೆ. ಇಲ್ಲಿ ಬಳಸಲಾದ ಭೌತಶಾಸ್ತ್ರದ ನಿಯಮ ಯಾವುದು? ಉತ್ತರ, ನ್ಯೂಟನನ ಮೊದಲನೇ ನಿಯಮ. 2 kg ದ್ರವ್ಯರಾಶಿಯುಳ್ಳ ವಸ್ತುವು ಭೂಮಿಯ ಕಡೆಗೆ ಆಕರ್ಷಿಸಲ್ಪಡುವ ಬಲ ಎಷ್ಟು? ಉತ್ತರ, 19.6 N. 3, ನಮಗೆ ಚಂದ್ರನ ಒಂದು ಮುಖ ಗೋಚರವಾಗಲು ಕಾರಣವೇನು? ಉತ್ತರ, ಚಂದ್ರನ ಭ್ರಮಣ ಕಾಲ ಮತ್ತು ಪರಿಭ್ರಮಣ ಕಾಲ ಒಂದೇ ಆಗಿರುತ್ತದೆ. 4, ವಿದ್ಯುತ್ ಆವೇಶದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಉತ್ತರ, ಕೂಲಂಬ್. 5, ಗೃಹ ಬಳಕೆಗೆ ಸರಬರಾಜು ಆಗುವ ವಿದ್ಯುತ್ ವಿಧ ಯಾವುದು? ಉತ್ತರ, ಪರ್ಯಾಯ ವಿದ್ಯುತ್. 6, ಪ್ರೆಷರ್ ಕುಕ್ಕರ್ ಅಕ್ಕಿಯನ್ನು ವೇಗವಾಗಿ ಬೇಯಿಸುತ್ತದೆ. ಅದಕ್ಕೆ ಕಾರಣವೇನು? ಉತ್ತರ, ಹೆಚ್ಚಿನ ಒತ್ತಡವು ನೀರಿನ ಕುದಿಯುವ ಬಿಂದುವನ್ನು ಹೆಚ್ಚಿಸುತ್ತದೆ. 7, ಪ್ರಯೋಗಶಾಲೆಯಲ್ಲಿ ಲವಣಗಳನ್ನು ತಯಾರಿಸಲು ಬಳಸುವ ವಿಧಾನ ಯಾವುದು? ಉತ್ತರ, ಆಮ್ಲ ಮತ್ತು ಕ್ಷಾರೀಯ ವಿಧ. 8, ಕ್ಲೋರಿನ್ ಅನಿಲವು ನೀಲಿ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತದೆ. ಇದನ್ನು ಕ್ಲೋರಿನ್ ಇನ ಯಾವ ಗುಣವನ್ನು ವಿವರಿಸುತ್ತದೆ? ಉತ್ತರ, ಆಮ್ಲೀಯ ಗುಣ. 9, ಯಾವ ಮೂಲ ವಸ್ತು ಓಜೋನ್ ಪದರ ನಾಶಕ್ಕೆ ಕಾರಣವಾಗುತ್ತದೆ? ಉತ್ತರ, ಕ್ಲೋರಿನ್. 10, ಆಮ್ಲೀಯ ಮಳೆಗೆ ಕಾರಣವಾಗುವ ರಾಸಾಯನಿಕಗಳ್ಯಾವ್ಯಾವು? ಉತ್ತರ, ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್. 11, ಸೋಪಿನ ನೊರೆ ಕೊಡುವ ಗುಣವನ್ನು ಹೆಚ್ಚಿಸಲು ಬಳಸುವ ವಸ್ತು ಯಾವುದು? ಉತ್ತರ, ಸೋಡಿಯಂ ರೋಸೋನೈಟ್. 12, 2 ಮೂತ್ರಪಿಂಡದ ಮೇಲ್ಭಾಗದಲ್ಲಿರುವ ಗ್ರಂಥಿ ಯಾವುದು? ಉತ್ತರ, ಅಡ್ರಿನಲ್ ಗ್ರಂಥಿ. ಇದನ್ನು ಸೂಪರಿನಲ್ ಗ್ಲ್ಯಾಂಡ್ ಎಂದು ಕರೆಯುತ್ತಾರೆ. 13, ದೇಹದ ಯಾವ ಭಾಗದಲ್ಲಿ ಇನ್ಸುಲಿನ್ ಅನ್ನು ಸ್ರವಿಸುತ್ತದೆ? ಉತ್ತರ, ಮೇದೋಜೀರಕಾಂಗ ಗ್ರಂಥಿ. ನಾರಿನ ಅಂಶವುಳ್ಳ ಆಹಾರ ಪದಾರ್ಥಗಳು ಯಾವ್ಯಾವು? ಉತ್ತರ, ಹಣ್ಣು ಮತ್ತು ತರಕಾರಿಗಳು. 15, ಪ್ರೋಟಿಯಸ್ ಕಿಣ್ವದ ಕಾರ್ಯವೇನು? ಉತ್ತರ, ಪಾಲಿಪೈಡ್ಸ್ಗಳನ್ನು ಪಿಪೆಟ್ಸ್ಗಳಾಗಿ ತುಂಡು ಹರಿಸುವುದು. 16, ಪ್ರಾಣಿಗಳಲ್ಲಿ ಅತಿ ಹೆಚ್ಚು ಕಂಡುಬರುವ ಪ್ರೋಟೀನ್ ಯಾವುದು? ಉತ್ತರ, ಕೊಲಾಜಿನ್. 17, ಮಾನವನ ದೇಹದ ಅತಿ ದೊಡ್ಡ ಮೂಳೆ ಯಾವುದು? ಉತ್ತರ, ಕಾಮೆಂಟ್ ಮಾಡಿ ತಿಳಿಸಿ.